ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೇನು ಮಾಡ್ತಿದ್ದೀನಿ ಗೊತ್ತಾ? ಬೇಳೆ ಸಾಂಬಾರು ಅಂದರೆ ತರಕಾರಿ ಸಾಂಬಾರು. ಅವ್ರು ಬೇರೆ ಬೇರೆ ಹೆಸರು ಹೇಳ್ತಾರೆ, ಮಾಡೋದು ಅಷ್ಟೇ ಬೇರೆ ಬೇರೆ ಡಿಫ್ರೆಂಟಾಗಿ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅಂದರೆ ತೋರಿಸ್ಕೊಡ್ತೀನಿ. ಫಸ್ಟ್ ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ 2 ಟೊಮೊಟೊ, ಟೊಮೊಟೊ ಆದಮೇಲೆ ಆನಿಯನ್ನು, ಒಂದು ಬಿಗ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಅಂದರೆ 2 ಹಾಕ್ಕೊಳ್ಳಿ. ಡಿಪೆಂಡ್ ಆನ್ ಮಿಕ್ಸಿ ಜಾರ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ದಪ್ಪನೇ ಹಾಕ್ತೀನಿ. ರುಬ್ಬೇಕಾದ್ರೆ ತುಂಬ ನೈಸಾಗಿ ರುಬ್ತೀನಿ. ನೋಡಿ, ಸಖತ್ ದಪ್ಪ ಇದೆ ಈರುಳ್ಳಿ. ಈ ಥರ ದಪ್ಪ ಇರೋದ್ರೆ 1 ಸಾಕಾಗುತ್ತೆ. ತುಂಬ ಸ್ಮಾಲ್ ಸೈಜ್ ಅಂದರೆ 3, ಮೀಡಿಯಮ್ ಸೈಜ್ ಇದೆ ಅಂದರೆ 2 ಸಾಕು. ಕಾಯಿ ಇಷ್ಟೇ ಕಾಯಿ, ಇದೇನಲ್ಲ, ಜಸ್ಟ್ ಕುಂಕುಮ ದೇವಸ್ಥಾನಕ್ಕೆ ಹೋಗಿದ್ದು, ಅದನ್ನೇ ಹಾಕ್ತಾಯಿದ್ದೀನಿ. ಸಣ್ಣ ಹೆಚ್ಕೊಂಡು ಕಾಯಿ ಹಾಕ್ತಾಯಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಎಲ್ಲ ವಾಟ್ರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಹಾಕಿದ್ರೆ ಸಾಕು. ಕೊತ್ತಂಬರಿನ ನೀಟಾಗಿ ವಾಶ್ ಮಾಡಿಕೊಂಡು ಹಾಕೋದು. ಅದಾದಮೇಲೆ ಸಾಂಬಾರು ಪೌಡ್ರು. ಸಾಂಬಾರು ಪೌಡ್ರು ಬಂದು ಪ್ಯಾಕೆಟಲ್ಲಿ ನೀವು ಹಾಕ್ಬೋದು, ಅದು ಮನೆಯಲ್ಲೇ ಮಾಡಿಸಿರೋಂಥ ಪೌಡ್ರ್ ಕೂಡ ಹಾಕ್ಬೋದು. ನಮ್ಮ ಸಾಂಬಾರು ಪೌಡ್ರಲ್ಲೇ ಎಲ್ಲ ಆ್ಯಡ್ ಆಗಿರುತ್ತೆ, ಧನಿಯಾ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ. ಹಾಗಾಗಿ ನಾನು ಬೇರೆ ಸಾಂಬಾರು ಪೌಡ್ರ್ ಹಾಕ್ತೀನಿ. ಇದು ಹೋಮ್ ಮೇಡು, ಡಿಪೆಂಡ್ಸ್ ನೀವು ಯಾವ ಥರ ಹಾಕ್ತೀರ ಆ ಥರ. ಇದು ನಮ್ಮದು ಬಿಗ್ ಸೈಜ್ ಸ್ಪೂನ್ ಇದೆ ನಮ್ಮ ಮನೆಯಲ್ಲಿ. ಇದರಲ್ಲಾದರೆ 1.5 ಸ್ಪೂನ್ ಸಾಕಾಗುತ್ತೆ. ನಾನು ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ. ಖಾರಕ್ಕೆ ಇಷ್ಟೇ ನೋಡಿ. ಈಗ ಇದನ್ನು ನೈಸಾಗಿ ರುಬ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಫುಲ್ ನೈಸಾಗಿದೆ. ತರಕಾರಿ ಎಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಅದು ಸ್ಟಾರ್ಟ್ ಮಾಡೋಣ. ಖಾರವಾಗಿ ಏನು ರುಬ್ಬಿದ್ದೀನಿ, ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹಾಕಿ ಇನ್ನೊಂದು ಸ್ವಲ್ಪ ನೈಸ್ ಮಾಡ್ಕೊಳ್ಳೋದು. ಇದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಆಯಿಲು. ನಾನು ಯೂಸ್ ಮಾಡ್ತಿರೋದು ಬಂದು ಫ್ರೀಡಮ್ದು ರೈಸ್ ಬ್ರೌನ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ.
ಸ್ವಲ್ಪ ಬಿಸಿಯಾದ ತಕ್ಷಣ ಇದಕ್ಕೆ ಮಸ್ಟರ್ಡ್, ಸ್ವಲ್ಪ ಸಿಡಿಬೇಕಾದ್ರೆ ಕರಿಬೇವು, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ರೋಸ್ಟ್ ಆಗಬೇಕು, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ತರಕಾರಿ ಹಾಕೋಣ. ಎಲ್ಲ ತರಕಾರಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಮಸಾಲೆ ಹಾಕೊಳ್ಳೋದು. ನಾವೇನು ರುಬ್ಬಿರ್ತೀವಲ್ಲ ಮಸಾಲೆ ಖಾರ, ಅದನ್ನು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ವಾಟರ್ ನಮಗೆ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿ ಒಂದು 2-3 ವಿಸಲ್ ಸಾಕು. ಇದಕ್ಕೆ ನಾನು ಹಸಿ ಕಾಳು ಹಾಕಿದ್ದೀನಿ. ನೀವು ಬೇಕಾದರೆ ತೊಗರಿಬೇಳೆ ಆ್ಯಡ್ ಮಾಡ್ಕೋಬೋದು, ಬೇರೆ ಬೇರೆ ಎಲ್ಲ ಕಾಳು ಆ್ಯಡ್ ಮಾಡ್ಕೋಬೋದು. ನಾನು ಕಾಳು ಹಾಕಿರೋದ್ರಿಂದ ಇದಕ್ಕೆ ಬೇಳೆ ಆಗ್ತಾಯಿಲ್ಲ. ಇವಾಗ ಇದಕ್ಕೆ ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ನಿಮ್ಮ ಟೇಸ್ಟ್ ಹೆಂಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ 3 ವಿಸಲ್ ಬಂದರೆ ಸಾಂಬಾರು ರೆಡಿ.